ಸ್ನೇಹಿತರೆ ನಮಸ್ತೆ. ಈ ದಿನದ ಕತೆ ಒಂದು ಸ್ನೇಹಿತರೆ ದ ಫಾರ್ಮರ್ ಅಂಡ್ ದ ವೆಲ್. ಒಬ್ಬ ರೈತ ಮತ್ತು ಬಾವಿಯ ಕತೆ ಸ್ನೇಹಿತರೆ, ಬಾವಿಯ ಕತೆ. ಇದು ಬೀರ್ಬಲ್ ಇದ್ದಂತ ಸಂದರ್ಭದಲ್ಲಿ ನಡೆದಂತ ಕತೆ. ಈ ಕಥೆಯನ್ನ ಆಧರಿಸಿ ಅನೇಕ ಇಂಗ್ಲಿಷ್ ವಾಕ್ಯಗಳನ್ನ ಮತ್ತು ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳ್ತಾ ಇಂಗ್ಲಿಷ್ ಪಾಠವನ್ನ ಶುರು ಮಾಡೋಣ. ಒಂದು ದಿನ ಬೋಲಾರಾಮ್ ಎಂಬ ರೈತನ ಹೆಸರು ಬಂದು ಬೋಲಾರಾಮ್ ಅಂತ, ತನ್ನ ನೆರೆಯ ಹೊರೆಯ ಅಂತಂದ್ರೆ ಪಕ್ಕದ ಮನೆಯ ಧರ್ಮ ಎಂಬ ವ್ಯಕ್ತಿಯಿಂದ ಒಂದು ಬಾವಿಯನ್ನ ಕೊಂಡುಕೊಳ್ತಾನೆ. ಯಾರು? ಬೋಲಾರಾಮ್ ಎಂಬ ಒಬ್ಬ ಬಡ ರೈತ. ಒಂದು ದಿನ ಅ ಫಾರ್ಮರ್ ನೇಮ್ಡ್ ಬೋಲಾರಾಮ್ ಎಂಬ, ನೇಮ್ಡ್ ಅಂದ್ರೆ ಇಲ್ಲಿ ಎಂಬ ಅನ್ನುವಂತ ಅರ್ಥ ಬರುತ್ತೆ. ಬಾಟ್ ಖರೀದಿಸ್ತಾ ಅ ವೆಲ್ ಬಾವಿಯನ್ನ ಫ್ರಮ್ ಈಸ್ ನೇಬರ್ ಧರ್ಮ, ತನ್ನ ಪಕ್ಕದ ಮನೆಯ ಧರ್ಮ ಎಂಬುವ ವ್ಯಕ್ತಿಯಿಂದ. ಓಕೆ ಸ್ನೇಹಿತರೆ, ಕಲಿಕೆ ಒನ್ ಡೇ ಸ್ಪೇಸ್ ಇರ್ಲಿ ಮಧ್ಯದಲ್ಲಿ, ಒಂದು ದಿನ. ಅ ಅಂತ ಇದೆ ಸ್ನೇಹಿತರೆ, ಅ ಅಂತ ಪ್ರೊನೌನ್ಸ್ ಮಾಡಬೇಕು. ಒಂದು ಅಂತ ಅರ್ಥ, ಬಟ್ ಆ ಫಾರ್ಮರ್ ಅಂತ ಇದೆ, ಸೊ ಇಲ್ಲಿ ಇದರ ಅರ್ಥ ಒಬ್ಬ ವ್ಯಕ್ತಿ ಎನ್ನುವಂತ ಅರ್ಥ ಬರುತ್ತೆ. ಫಾರ್ಮರ್ ಎ ಇದೆ, ಸೊ ರೈತ. ನೇಮ್ಡ್ ಅಂತಂದ್ರೆ ಸ್ನೇಹಿತರೆ ಎಂಬ ಅನ್ನುವಂತ ಅರ್ಥ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೇಮ್ಡ್ ಎಂಬ. ಈಗ ವಿಧಾನಸೌಧ ಎಂಬ ಬಿಲ್ಡಿಂಗ್, ಆ ಬಿಲ್ಡಿಂಗ್ ನೇಮ್ಡ್ ವಿಧಾನಸೌಧ. ಅರ್ಥ ಆಗ್ತಿದ್ಯಾ? ಇನ್ನೊಂದು ಉದಾಹರಣೆಯನ್ನ ಕೊಡೋದಾದ್ರೆ, ಆ ಪ್ಯಾಲೇಸ್ ನೇಮ್ಡ್ ಮೈಸೂರ್ ಪ್ಯಾಲೇಸ್ ಎಂಬ ಪ್ಯಾಲೇಸ್. ಅರ್ಥ ಆಗ್ತಿದ್ಯಾ? ಸೊ ಎಂಬ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ NME ನೇಮ್ ಅಂದ್ರೆ ಹೆಸರು, ಪಕ್ಕದಲ್ಲಿ ಡಿ ಹಾಕದೆ ಸ್ನೇಹಿತರೆ ಅದರ ಅರ್ಥ ಎಂಬ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಾಟ್ ಅಂತ ಇದೆ. ಓಕೆ, BUY ಬೈ ಅಂದ್ರೆ ಏನು? ಕೊಂಡ್ಕೊಳ್ಳೋದು ಅಲ್ವಾ? ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದಕ್ಕೆ ಬೈ ಅಂತ ಹೇಳ್ತೀವಿ. ಕೊಂಡ್ಕಂಡೆ ಅಂತ ಹೇಳೋದಕ್ಕೆ ಸ್ನೇಹಿತರೆ ಬಾಟ್ ಅಂತ ಹೇಳ್ಬೇಕು. ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಬ್ರಾಟ್ ಅಂತ ಹಾಕ್ತಾರೆ. ದಯವಿಟ್ಟು ಇವತ್ತು ಇವುಗಳ ವ್ಯತ್ಯಾಸವನ್ನ ತಿಳ್ಕೊಳ್ಳಿ. ಬ್ರಿಂಗ್ ಪದದ ಪಾಸ್ಟ್ ಟೆನ್ಸ್ ಬ್ರಾಟ್, BR ಬ್ರಾಟ್. ಬೈ ಪದದ ಪಾಸ್ಟ್ ಟೆನ್ಸ್ ಬಾಟ್ ಸ್ನೇಹಿತರೆ. ಸೊ ಬೈ V1 ಆದ್ರೆ ಇದರ V2 ಒಂದು ಬಾಟ್. ಏನನ್ನ ಖರೀದಿಸ್ತಾ ಬೋಲಾರಾಮ್ ಅಂತಂದ್ರೆ ಅ ವೆಲ್, ಒಂದು ಬಾವಿ. ನಾ ಆಗ್ಲೇ ಹೇಳಿದೆ, ಆ ಅಂತಂದ್ರೆ ಏನೋ ಒಂದು, ಬಾವಿಗೆ ಇಂಗ್ಲಿಷ್ ಸ್ನೇಹಿತರೆ ವೆಲ್ ಅಂತ ಹೇಳ್ತೀವಿ. ವೆಲ್. ಫ್ರಮ್ ಅಂದ್ರೆ ಇಂದ, ಯಾರಿಂದ ಕೊಂಡ್ಕೊಂಡ ಅಂತಂದ್ರೆ ಅವನ. ಈಸ್ ಅಂತಂದ್ರೆ ಅವನ, ಹರ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಅವಳ. ಅವನ ನೇಬರ್ ಸ್ನೇಹಿತರೆ, ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ, NEIGH BO, ಆಕ್ಚುಲಿ ಇಲ್ಲಿ ಯು ಬರಬೇಕು, BOUR. ನೇಬರ್ ಅಂತಂದ್ರೆ ಸ್ನೇಹಿತರೆ ನೆರೆಹೊರೆಯವರು. ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ಅಕ್ಕಪಕ್ಕದ ಮನೆಯವರಿಗೆ ಇಂಗ್ಲಿಷ್ ನಲ್ಲಿ ನೇಬರ್ ಅಂತ ಕರೀತಾರೆ. ಸೊ ಬೋಲಾರಾಮ್ ಎನ್ನುವಂತ ರೈತ ತನ್ನ ಪಕ್ಕದ ಮನೆಯವನಿಂದ ಒಂದು ಬಾವಿಯನ್ನ ಖರೀದಿಸ್ತಾನೆ. ನೋಡಿ, ಬಾವಿಯನ್ನ ಖರೀದಿಸ್ತಾನೆ. ಇದು ಬೋಲಾರಾಮ್, ಇದು ಪಕ್ಕದ ಮನೆಯವನು. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಪಕ್ಕದ ಮನೆಯವನ ಹೆಸರೇನು ಸ್ನೇಹಿತರೆ? ಧರ್ಮ. ಈ ಧರ್ಮ ಒಳ್ಳೆಯವನ ಅಂತ ಕೇಳಿದ್ರೆ ಕಥೆಯಲ್ಲಿ ಸ್ನೇಹಿತರೆ ಈತ ಕುತಂತ್ರಿ ವ್ಯಕ್ತಿಯಾಗಿದ್ದನು ಅನ್ನುವಂತ ಮಾಹಿತಿಯನ್ನ ಕೊಡ್ತಾರೆ. ಧರ್ಮ ವಾಸ್ ಅ ಟ್ರಿಕಿ ಮ್ಯಾನ್. ಅಂತಂದ್ರೆ ಸ್ನೇಹಿತರೆ ಕುತಂತ್ರಿ. ಸ್ನೇಹಿತರೆ ವಾಸ್ ಅಂತಂದ್ರೆ ಆಗಿದ್ದನು, ಆಗಿದ್ದಳು, ಆಗಿತ್ತು, ಇಂಥ ಸಂದರ್ಭಗಳಲ್ಲಿ ನಾವು ವಾಸ್ ಅನ್ನ ಬಳಸ್ತೀವಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಬಿ ಅಂತಂದ್ರೆ ಇದ್ದನು. ವಾಸ್ ಅಂತಂದ್ರೆ ಪಾಸ್ಟ್ ಅಲ್ಲಿ ಇದ್ದನು ಸ್ನೇಹಿತರೆ, ಪಾಸ್ಟ್ ಅಲ್ಲಿ ಇದ್ದನು. ಇದು V1 ಆದ್ರೆ ವಾಸ್ ಅನ್ನ V2 ಆಗಿ ನಾವು ಅರ್ಥ ಮಾಡ್ಕೋಬೇಕು. ಅಗೇನ್ ಒಂದು ಇದೆ, ಬಟ್ ಇದರ ಅರ್ಥ ಇಲ್ಲಿ ಒಬ್ಬ. ಟ್ರಿಕಿ ಮ್ಯಾನ್ ಎರಡು ಒಟ್ಟಿಗೆ ಅರ್ಥ ಮಾಡ್ಕೋಣ. ಟ್ರಿಕಿ ಅಂತಂದ್ರೆ ಟ್ರಿಕ್ಸ್ ಅನ್ನ ಯೂಸ್ ಮಾಡೋನು, ಮೋಸ ಮಾಡೋನು, ಸತ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋನು. ಟ್ರಿಕ್ಕಿ ಮ್ಯಾನ್ ಅಂತಂದ್ರೆ ಏನೋ ಕುತಂತ್ರಿ, ಮೋಸ ಮಾಡ್ತಕ್ಕಂಥ ವ್ಯಕ್ತಿ. ಸೊ ಈ ಧರ್ಮ ಅಂತಕ್ಕಂಥ ವ್ಯಕ್ತಿ ಏನಿದೆ ಪಕ್ಕದ ಮನೆಯವನು, ಈತ ಟ್ರಿಕ್ಕಿ ಮ್ಯಾನ್ ಆಗಿರ್ತಾನೆ, ಕುತಂತ್ರಿ ಆಗಿರ್ತಾನೆ. ನೆಕ್ಸ್ಟ್ ಏನಾಗುತ್ತೆ,
ಸರಿ ಖರೀದಿಸ್ತಾರೆ, ವ್ಯವಹಾರ ನಡೆಯುತ್ತೆ, ಧರ್ಮ ಅದು ಇದು ಯೋಚನೆ ಮಾಡ್ತಾನೆ. ನಾಳೆ ದಿನ ಏನ್ ಜರುಗುತ್ತೆ ಈ ಸೀನ್ ಅಬ್ಸರ್ವ್ ಮಾಡಿ. ಮುಂದಿನ ದಿನ ನೆಕ್ಸ್ಟ್ ಡೇ ಬೋಲಾರಾಮು ಬಾವಿಯಿಂದ ನೀರನ್ನ ತೆಗೆದುಕೊಳ್ಳಲು ಹೋದಾಗ ಧರ್ಮ ಅವನನ್ನ ಹೇಯ್ ನಿಂತ್ಕೊಳ್ಳೋ ಅಂತ ತಡೀತಾನೆ. ಇಂಗ್ಲಿಷ್, ದ ನೆಕ್ಸ್ಟ್ ಡೇ ಅಂದ್ರೆ ನಾಳೆ, ವೆನ್ ಬೋಲಾರಾಮ್ ವೆಂಟ್, ವೆನ್ ಅಂದ್ರೆ ಇಲ್ಲಿ ಯಾವಾಗ, ಬೋಲಾರಾಮ್ ಹೋದ ಟು ಡ್ರಾ ವಾಟರ್, ಡ್ರಾ ಅಂದ್ರೆ ಇಲ್ಲಿ ಡ್ರಾಯಿಂಗು ಆತರ ಅರ್ಥ ಮಾಡ್ಕೋಬೇಡಿ. ಟು ಡ್ರಾ ಅಂತಂದ್ರೆ ಇಲ್ಲಿ ತಗೊಳ್ಳೋದು, ನೀರನ್ನ ಎತ್ಕೊಳ್ಳೋದು. ಎಲ್ಲಿಂದ? ಫ್ರಮ್ ದ ವೆಲ್, ಬಾವಿಯಿಂದ. ಧರ್ಮ ಸ್ಟಾಪ್ ಟೈಮ್, ಡಬಲ್ ಪಿ ಬರಬೇಕು ಸ್ನೇಹಿತರೆ ಪಾಸ್ಟ್ ಟೆನ್ಸ್ ಅಲ್ಲಿ. ಧರ್ಮ ಅವನನ್ನ ತಡಿತಾನೆ, ಬೋಲರಾಮ್. ಕಲಿಕೆ ಸ್ನೇಹಿತರೆ. ದ ನೆಕ್ಸ್ಟ್ ಡೇ ಅಂತಂದ್ರೆ ಟುಮಾರೋ, ನಾಳೆ, ಮುಂದಿನ ದಿನ. ಬೋಲಾರಾಮ್ ಏನ್ ಮಾಡ್ತಾನೆ? ಹೋಗ್ತಾನೆ. ಗೋ ಅಂದ್ರೆ V1, ಓದೆ ಅಂತ ಹೇಳೋದಕ್ಕೆ ಪಾಸ್ಟ್ ಟೆನ್ಸ್ V2 ವೆಂಟ್, ಗಾನ್ ಅನ್ನೋದು ಸ್ನೇಹಿತರೆ V3, ನೆನ್ಪಿಡ್ಕೊಳ್ಳಿ. ಬೋಲಾರಾಮ್ ಹೋಗ್ತಾನೆ ಎಂತಕ್ಕೆ? ಟು ಡ್ರಾ. ಟು ಅಂತಂದ್ರೆ ಮಾಡುವುದಕ್ಕೆ, ಈ ತರ ಬೇಡ. ಟು ಅಂತಂದ್ರೆ ಗೆ ಅಥವಾ ಕೆ ಅಂತ ಅರ್ಥ ಮಾಡ್ಕೊಳ್ಳಿ, ತೆಗೆದುಕೊಳ್ಳುವುದಕ್ಕೆ. ಟು ಡ್ರಾ ವಾಟರ್ ಫ್ರಮ್ ದ ವೆಲ್, ಆ ಬಾವಿಯಿಂದ. ದ ಅಂತಂದ್ರೆ ಆ ಬಾವಿ, ದ ವೆಲ್, ಆ ಹುಡುಗ, ದ ಬಾಯ್, ಆ ಹುಡುಗಿ, ದ ಗರ್, ಆ ಕಾರು, ದ ಕಾರ್. ಓಕೆ, ದ ಅಂದ್ರೆ ಹಿಂಗ ಅರ್ಥ ಮಾಡ್ಕೊಳ್ಳಿ. ಆ ಬಾವಿಯಿಂದ ನೀರನ್ನ ತಗೊಳಕ್ಕೆ ಹೋಗ್ತಾನೆ ಯಾರು? ಬೋಲಾರಾಮ್. ಬಟ್ ಧರ್ಮ ಏನ್ ಮಾಡ್ತಾನೆ? ಸ್ಟಾಪ್ಡ್. ನಾನು ಆಗ್ಲೇ ಹೇಳಿದೆ ಡಬಲ್ ಟಿ ಬರುತ್ತೆ ಸ್ನೇಹಿತರೆ. ಸ್ಟಾಪ್ ಅಂದ್ರೆ ನಿಲ್ಸು, ತಡಿ. ಇದರ ಪಾಸ್ಟ್ ಟೆನ್ಸ್ ಬಂದು ಅದಕ್ಕೆ ಹಿಡಿಯನ್ನ ಆಡ್ ಮಾಡಬೇಕು, ಜೊತೆಗೆ ಇನ್ನೊಂದು ಪಿ ಬರಬೇಕು. ಓಕೆ, ಸ್ಟಾಪ್ ಅಂದ್ರೆ ತಡೆ ಹಿಡಿ. ತಡೆ ಹಿಡ್ದ ಅಂತ ಹೇಳೋದಕ್ಕೆ ನೀವು ಇನ್ನೊಂದು ಪಿ ಹಾಕಿ ಹಿಡಿಯನ್ನ ಹಾಕಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗ್ಬಿಡ್ತದೆ. ಓಕೆ, ಹಿಮ್ ಅಂತಂದ್ರೆ ಅವನನ್ನು, ಈಸ್ ಅಂದ್ರೆ ಅವನ, ಹಿಮ್ ಅಂತಂದ್ರೆ ಅವನನ್ನ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅವನನ್ನ ತಡಿತಾನೆ ಯಾರು? ಧರ್ಮ. ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಈ ಸೀನ್. ಧರ್ಮ ಹೇಳ್ತಾನೆ ನೋಡಿ, ಧರ್ಮ ಏನೋ ಹೇಳ್ತಾ ಇದ್ದಾನೆ. ನಾನು ನಿನಗೆ ಅಥವಾ ನಿಮಗೆ ಬಾವಿಯನ್ನ ಮಾತ್ರ ಮಾರಿದ್ದೇನೆ, ಒಳಗಿನ ನೀರನ್ನ ಅಲ್ಲ. ನೋಡಿ, ಇದಕ್ಕೆ ಇವನನ್ನ ಟ್ರಿಕ್ಕಿ ಮ್ಯಾನ್ ಅಂತ ಕರೆದಿದ್ದು. ಇವನು ಹೇಳ್ತಾ ಇದ್ದಾನೆ, ನಾನು ಮಾರಿದ್ದು ಬಾವಿ ಮಾತ್ರ, ಅದ್ರೊಳಗಡೆ ಇರ್ತಕ್ಕಂಥ ನೀರನ್ನ ನಾನು ಮಾರಿಲ್ಲ ಅಂತ ಟ್ರಿಕ್ಸ್ ನ ಯೂಸ್ ಮಾಡ್ತಾ ಇದ್ದಾನೆ. ಧರ್ಮ ಸೇಡ್, ಧರ್ಮ ಹೇಳ್ದ, ಐ ಸೋಲ್ಡ್ ಯು. ಸೆಲ್ ಅಂದ್ರೆ ಮಾರಾಟ ಮಾಡು, ಇದರ ಪಾಸ್ಟ್ ಟೆನ್ಸ್ ಸ್ನೇಹಿತರೆ ಸೋಲ್ಡ್, ಮಾರಾಟ ಮಾಡಿ. ನಾನು ನಿನಗೆ ಮಾರಾಟ ಮಾಡಿದೆ, ಓನ್ಲಿ ಮಾತ್ರ, ದ ವೆಲ್, ಆ ಬಾವಿಯನ್ನ, ನಾಟ್ ದಿ ವಾಟರ್, ನೀರನ್ನ ಅಲ್ಲ, ಇನ್ಸೈಡ್ ಇಟ್, ಅದರ ಒಳಗಡೆ ಇರ್ತಕ್ಕಂಥ ನೀರನ್ನ ನಾನು ಮಾರಾಟ ಮಾಡಿಲ್ಲ. ಓಕೆ, ಕಲಿಕೆ ಸ್ನೇಹಿತರೆ. ಸೇ ಅಂದ್ರೆ ಹೇಳು, ಹೇಳ್ದೆ V2, ಇದು V1, ಇದರ V2 ಬಂದು ಸೆಡ್. ಧರ್ಮ ಹೇಳ್ತಾನೆ, ಐ ನಾನು, ಸೋಲ್ಡ್ ಸ್ನೇಹಿತರೆ ಆಗ್ಲೇ ಹೇಳಿದೆ, ಸೆಲ್ ಅಂದ್ರೆ ಮಾರಾಟ ಮಾಡು, ಇದು V1, ಇದರ V2 V3 ಬಂದು ಸೋಲ್ಡ್. ನಾನು ಮಾರಾಟ ಮಾಡಿದೆ ನಿನಗೆ. ಯು ಅಂದ್ರೆ ಸ್ನೇಹಿತರೆ ನೀನು ಅಂತಾನೂ ಆಗುತ್ತೆ, ನಿನಗೆ ಅಂತಾನೂ ಆಗುತ್ತೆ, ನಿಮಗೆ ಅಂತಾನೂ ಆಗುತ್ತೆ. ಓಕೆ, ಒನ್ಲಿ ಮಾತ್ರ, ದ ವೆಲ್, ಆ ಬಾವಿಯನ್ನ, ನಾಟ್ ದ ವಾಟರ್, ಆ ನೀರನ್ನ ಅಲ್ಲ. ಎಲ್ಲಿರ್ತಕ್ಕಂಥ ನೀರು? ಇನ್ಸೈಡ್ ಇಟ್, ಬಾವಿಯ ಒಳಗೆ, ಅದರ ಒಳಗಡೆ ಇರ್ತಕ್ಕಂಥ ನೀರನ್ನ ನಾನು ನಿನಗೆ ಮಾರಿಲ್ಲ, ಬಾವಿನ ಮಾತ್ರ ನಾನು ನಿನಗೆ ಮಾರಿದ್ದೀನಿ. ಟ್ರಿಕ್. ನೆಕ್ಸ್ಟ್ ಏನಾಗುತ್ತೆ? ಹೊಡೆದಾಡ್ತಾರ, ಗುದ್ದಾಡ್ತಾರ? ನೀವು ನೀರನ್ನ ಬಳಸ್ಬೇಕಾದ್ರೆ ನನಗೆ ಹಣ ಕೊಡಬೇಕು. ಧರ್ಮ ಮುಂದುವರೆದು ಹೇಳ್ತಾನೆ, ನೋಡಪ್ಪ ಬೋಲಾರಾಮ್, ಇಫ್ ಯು ವಾಂಟ್ ಟು ಯೂಸ್ ದ ವಾಟರ್, ಇಫ್ ಅಂದ್ರೆ ಸ್ನೇಹಿತರೆ ರೇ, ನೀನು ನೀರನ್ನ ಬಳಸಬೇಕಾದರೆ, ಯು ಮಸ್ಟ್ ಪೇ ಮೀ. ಮಸ್ಟ್ ಅಂದ್ರೆ ಸ್ನೇಹಿತರೆ ಮಾಡಲೇಬೇಕು, ಕಂಪಲ್ಸರಿ, ಆಬ್ಲಿಗೇಷನ್, ಮಾಡಲೇಬೇಕು ಎನ್ನುವ ಸಂದರ್ಭಗಳಲ್ಲಿ ಬಳಸ್ತಕ್ಕಂಥ ಒಂದು ಟೆನ್ಸು, ಒಂದು ಹೆಲ್ಪಿಂಗ್ ವರ್ಬು. ಪೇ ಅಂತಂದ್ರೆ ಪಾವತಿಸು. ಸೊ ಏನಾಗತ್ತೆ? ನೀನು ಪಾವತಿಸಲೇಬೇಕು. ಯಾರಿಗೆ? ನನಗೆ. ಮೀ ಅಂದ್ರೆ ನನಗೆ, ನೀ ನನಗೆ ದುಡ್ಡನ್ನ ಪಾವತಿಸಲೇಬೇಕು. ಕಲಿಕೆ ಸ್ನೇಹಿತರೆ. ನಾನಾಗ್ಲೇ ಹೇಳಿದೆ, ಇಫ್ ಅಂತಂದ್ರೆ ಬೇಡ, ಈ ತರ ಅರ್ಥ ಮಾಡ್ಕೊಳ್ಳೋದು ಬೇಡ, ರೇ ಇಷ್ಟೇ ಸಾಕು. ಇಫ್ ಅಂದ್ರೆ ರೇ, ನೀನು ಬಂದರೆ, ಇಫ್ ಯು ಕಮ್, ನೀನು ಹೋದರೆ, ಇಫ್ ಯು ಗೋ, ನೀನು ಸತ್ತರೆ, ಇಫ್ ಯು ಡೈ,
ನೀನು ಗೆದ್ದರೆ ಇಫ್ ಯು ಸಕ್ಸೀಡ್, ನೀನು ಸೋತರೆ ಇಫ್ ಯು ಫೇಲ್, ಇಫ್ ಯು ಲೂಸ್. ಗೊತ್ತಾಗ್ತಿದ್ಯಾ? ನೀನು ಪಾಸ್ ಆದ್ರೆ ನಾನು ಪಾರ್ಟಿ ಕೊಡ್ತೀನಿ, ಇಫ್ ಯು ಪಾಸ್ ಐ ವಿಲ್ ಗಿವ್ ದ ಪಾರ್ಟಿ. ಸೊ ಇಫ್ ಅಂತಂದ್ರೆ ರೇ. ಯು ಅಂದ್ರೆ ಸ್ನೇಹಿತರೆ ನೀನು ಅಥವಾ ನೀವು, ಗೌರವ ಕೊಡೋದು ಗೌರವ ಕೊಡದೇ ಇರೋದು ಆಗುತ್ತೆ. ವಾಂಟ್ ಟು ಅಂತಿದೆ. ವಾಂಟ್ ಟು ಅನ್ನೋದು ಸ್ನೇಹಿತರೆ ಒಂದು ಹೆಲ್ಪಿಂಗ್ ವರ್ಬ್, ಒಂದು ಆಕ್ಸಿಲರಿ ವರ್ಬ್, ಬೇಕು ಅನ್ನುವ ಸಂದರ್ಭಗಳಲ್ಲಿ ಬಳಸ್ತಕ್ಕಂತ ಒಂದು ಹೆಲ್ಪಿಂಗ್ ವರ್ಬ್. ನಾನು ಹೋಗಬೇಕು, ಐ ವಾಂಟ್ ಟು ಗೋ. ನಾನು ಗೆಲ್ಲಬೇಕು, ಐ ವಾಂಟ್ ಟು ಸಕ್ಸೀಡ್. ನಾನು ಪಾಸ್ ಆಗಬೇಕು, ಐ ವಾಂಟ್ ಟು ಪಾಸ್. ಓಕೆ, ನೀನು ನೀರನ್ನ ಬಳಸಬೇಕು, ಯು ವಾಂಟ್ ಟು ಯೂಸ್ ವಾಟರ್. ಬಳಸಬೇಕಾದರೆ ಇಫ್ ಅನ್ನ ಹಾಕಿ, ಇಫ್ ಯು ವಾಂಟ್ ಟು ಯೂಸ್ ದ ವಾಟರ್, ಆ ನೀರನ್ನ ಯು ಮಸ್ಟ್ ಪೇ ಮೀ ಅಂತ ಇದೆ. ಯು ಅಂದ್ರೆ ಅಗೇನ್ ನೀನು, ಮಸ್ಟ್ ಅಂದ್ರೆ ಮಾಡಲೇಬೇಕು, ಪೇ ಮೀ ನನಗೆ ದುಡ್ಡನ್ನ ಪಾವತಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಯಾರು? ಧರ್ಮ ಬೋಲಾರಾಮ್ಗೆ. ಈಗ ಬೋಲಾರಾಮ್ ಏನ್ ಮಾಡ್ತಾನೆ ನೋಡ. ಆಶ್ಚರ್ಯಗೊಂಡು ದುಃಖಗೊಂಡ ಬೋಲಾರಾಮ್, ಅವನಿಗೆ ಆಶ್ಚರ್ಯ ಆಗುತ್ತೆ, ದುಃಖ ಆಗುತ್ತೆ, ಏನಪ್ಪ ಹಿಂಗ್ ಮೋಸ ಮಾಡ್ಬಿಟ್ನಲ್ಲ, ನನ್ನ ಮನೆ ಪಕ್ಕದವನೇ ಹಿಂಗೆ ಮೋಸ ಮಾಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅವನು ಸಹಾಯಕ್ಕಾಗಿ ಅಂದಿನ ರಾಜ ಅಕ್ಬರ್ ಅವನ ಅರಮನೆಗೆ ಹೋಗ್ತಾನೆ. ನೋಡಿ, ಅರಮನೆಗೆ ಬಂದು ರಾಜನನ್ನ ಕೇಳ್ತಾ ಇದ್ದಾನೆ ನ್ಯಾಯನ. ಸರ್ಪ್ರೈಸ್ಡ್ ಆಶ್ಚರ್ಯಗೊಂಡ ಅಂಡ್ ಅಪ್ಸೆಟ್ ದುಃಖಗೊಂಡ ಬೋಲಾರಾಮ್ ವೆಂಟ್ ಟು ಎಂಪರರ್ ಅಕ್ಬರ್, ರಾಜ ಅಕ್ಬರ್ ಹತ್ರ ಹೋಗ್ತಾನೆ, ಅಕ್ಬರ್ ಕೋರ್ಟ್ಗೆ ಹೋಗ್ತಾನೆ ಫಾರ್ ಹೆಲ್ಪ್ ಸಹಾಯಕ್ಕಾಗಿ. ಸ್ನೇಹಿತರೆ ಸರ್ಪ್ರೈಸ್ಡ್ ಅಂತಂದ್ರೆ ಇಡಿ ವರ್ಬು ವಿ ಟು ಸರ್ಪ್ರೈಸ್ಡ್, ಆಶ್ಚರ್ಯಗೊಂಡ ಪಾಸ್ಟ್ ಅಲ್ಲಿ ಇದೆ. ಅಪ್ಸೆಟ್ ಅಂತಂದ್ರೆ ದುಃಖಕ್ಕೆ ಒಳಗಾಗೋದು, ಬೇಜಾರು ಮಾಡ್ಕೊಳ್ಳೋದು. ವೆಂಟ್ ನಾನಾಗ್ಲೇ ಹೇಳಿದೆ ಗೋ ವಿ ಒನ್, ವೆಂಟ್ ಅಂತಂದ್ರೆ ಪಾಸ್ಟ್ ಟೆನ್ಸ್ ಸ್ನೇಹಿತರೆ, ವಿ ಟು ಹೋಗ್ತಾನೆ ಎಲ್ಲಿಗೆ? ಟು ದ ಕೋರ್ಟ್. ಹಿಂಗ್ ಅರ್ಥ ಮಾಡ್ಕೊಳ್ಳಿ, ಟು ದ ಕೋರ್ಟ್, ಅರಮನೆಯ ಆಸ್ಥಾನಕ್ಕೆ. ಕೋರ್ಟ್ ಅಂತಂದ್ರೆ ಅರಮನೆಯ ಆಸ್ಥಾನಕ್ಕೆ. ಕೋರ್ಟ್ ಅಂದ್ರೆ ಈಗ ನ್ಯಾಯಾಲಯ ಅಂತ ಕರಿತೀವಲ್ವಾ. ಸೊ ಅಂದಿನ ಕಾಲದಲ್ಲಿ ರಾಜ ಇರ್ತಾನೆ, ರಾಜನ ಸುತ್ತಮುತ್ತ ಮಂತ್ರಿಗಳು ಕೂತಿರ್ತಾರೆ. ಅಂತ ಸಭೆಗೂ ಕೂಡ ಕೋರ್ಟ್ ಅಂತ ಕರೆಯಲಾಗುತ್ತೆ. ಓಕೆ, ಸೊ ಕೋರ್ಟ್ಗೆ, ಅರಮನೆಯ ಆಸ್ಥಾನಕ್ಕೆ ಟೂನ ಬಳಸ್ಬೇಕು, ಟು ದ ಕೋರ್ಟ್. ಎಂತ ಕಲಿಗೆ ಹೋಗ್ತಾನೆ? ಸಹಾಯಕ್ಕಾಗಿ. ಫಾರ್ ಅಂತಂದ್ರೆ ಗಾಗಿ, ಖಾಗಿ ಅನ್ನುವಂತ ಅರ್ಥ ಬರುತ್ತೆ. ಸೊ ಫಾರ್ ಹೆಲ್ಪ್ ಅಂತ ಹೇಳಿದ್ರೆ ಸಹಾಯಕ್ಕಾಗಿ. ಅರ್ಥ ಆಗ್ತೀಯಾ? ನಿನಗಾಗಿ ಫಾರ್ ಯು ಹಿಂಗ್ ಮಾತಾಡ್ಬೇಕು. ಜಾಬ್ಗಾಗಿ ಫಾರ್ ಜಾಬ್, ನಾನು ಇಂಗ್ಲಿಷ್ ಕಲಿಬೇಕು ಎಂತಕ್ಕೆ? ಫಾರ್ ಜಾಬ್, ಫಾರ್ ಪ್ರಮೋಷನ್. ದುಡ್ಡುಗಾಗಿ ಫಾರ್ ಮನಿ. ಸ್ನೇಹಿತರೆ ಫಾರ್ ಅಂದ್ರೆ ಗಾಗಿ, ಖಾಗಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ? ಅಕ್ಬರ್ ಏನ್ ಮಾಡ್ತಾನೆ ನೋಡ. ಈಗ ಈ ಪ್ರಕರಣವನ್ನ ಬುದ್ಧಿವಂತ ಮಂತ್ರಿ ಬೀರ್ಬಲ್ ಅವರಿಗೆ ನೀಡಲಾಯಿತು, ಒಪ್ಪಿಸಲಾಯಿತು. ಸೊ ಸ್ನೇಹಿತರೆ ಅಕ್ಬರ್ ಏನ್ ಮಾಡ್ತಾನೆ? ಅಲ್ಲೇ ಕೂತಿದ್ದಂತಹ ಬೀರ್ಬಲ್ಗೆ ಹೇಳ್ತಾನೆ, ಬೀರ್ಬಲಿಗೆ ದ ಕೇಸ್ ವಾಸ್ ಗಿವನ್, ಕೊಡಲ್ಪಟ್ಟಿತು, ಟು ಬೀರ್ಬಲ್ಗೆ, ದ ವಾಯ್ಸ್ ಮಿನಿಸ್ಟರ್, ಬುದ್ಧಿವಂತ ಮಂತ್ರಿ. ವಾಯ್ಸ್ ಅಂದ್ರೆ ಬುದ್ಧಿವಂತ. ಕಲಿಕೆ ಸ್ನೇಹಿತರೆ, ದ ಕೇಸ್ ಅಂದ್ರೆ ಪ್ರಕರಣ. ಸೊ ಈ ವ್ಯಾಜ್ಯ ಏನಿದೆ, ಇವರಿಬ್ರು ನಡುವಿನ ವ್ಯಾಜ್ಯ, ಇದಕ್ಕೆ ಕೇಸ್ ಅಂತ ಕರೀತೀವಿ. ವಾಸ್ ಗಿವನ್ ಸ್ನೇಹಿತರೆ, ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ. ಓಕೆ, ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಯಾವಾಗ್ಲೂ V3 ಅನ್ನ ಬಳಸ್ಬೇಕು. ನೀಡಲ್ಪಟ್ಟಿತು, ಹಿಂಗೆ ರಾಮನಿಂದ ಕೊಲ್ಲಲ್ಪಟ್ಟ, ಪ್ಯಾಸಿವ್ ವಾಯ್ಸ್. ರಾವಣ ವಾಸ್ ಕಿಲ್ಡ್ ಬೈ ರಾಮ ಅಂತೀವಲ್ಲ, ಅದೇ ರೀತಿ ಪ್ರಕರಣ ಕೊಡಲ್ಪಟ್ಟಿತು, ನೀಡಲ್ಪಟ್ಟಿತು, ಹಿಂಗ ಅರ್ಥ ಮಾಡ್ಕೋಬೇಕು. ಯಾರಿಗೆ? ಟು ಬೀರ್ಬಲ್ಗೆ. ದ ವೈಸ್ ಮಿನಿಸ್ಟರ್ ಅಂತಿದೆ. ದ ಅಂದ್ರೆ ನಾ ಆಗ್ಲೇ ಹೇಳಿದೆ ಆ. ವೈಸ್ ಅಂದ್ರೆ ಬುದ್ಧಿವಂತ ಸ್ನೇಹಿತರೆ, ಬುದ್ಧಿವಂತ. ಮಿನಿಸ್ಟರ್ ಅಂತಂದ್ರೆ ಮಂತ್ರಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಬೀರ್ಬಲ್ ಏನ್ ಮಾಡ್ತಾನೆ ನೋಡ. ಈಗ ಬೀರ್ಬಲ್ಲು ಧರ್ಮನನ್ನ ನೀರನ್ನ ಬಳಸಲು ಯಾಕೆ ತಡೀತಾ ಇದ್ಯಪ್ಪ ಅಂತ ಕೇಳ್ತಾರೆ. ಬೀರ್ಬಲ್ಲು ಧರ್ಮನನ್ನ ಕರೆಸಿ ಕೇಳ್ತಾರೆ, ಧರ್ಮ ಯಾಕೋ ನೀನು ನೀರು ತಗೊಳಕ್ಕೆ ತಡೀತಾ ಇದ್ಯಾ, ಅಡ್ಡಿಯನ್ನ ಹೊಡ್ತಾ ಇದ್ಯಾ ಅಂತ ಕೇಳ್ತಾರೆ. ಬೀರ್ಬಲ್ ಆಸ್ಟ್, ಧರ್ಮನನ್ನ ಕೇಳ್ತಾನೆ, ವೈ ಯಾಕೆ? ಈ ವಾಸ್ ಸ್ಟಾಪಿಂಗ್ ತಡೆಯುತ್ತಿದ್ದ, ಬೋಲಾರಾಮ್ನನ್ನ ಫ್ರಮ್ ಯೂಸಿಂಗ್ ದ ವಾಟರ್, ಬಾವಿಯಲ್ಲಿದ್ದ ನೀರನ್ನ ಬಳಸೋದ್ರಿಂದ ಎಂತಕ್ಕೆ ತಡೀತಾ ಇದ್ದ. ಕಲಿಕೆ ಸ್ನೇಹಿತರೆ, ಆಸ್ಕ್ ಅಂದ್ರೆ ಕೇಳು, ಹಿಡಿ ವರ್ಬಿದೆ, ಸೊ ಪಾಸ್ಟ್ ಟೆನ್ಸ್ V2. ಬೀರ್ಬಲ್ ಕೇಳಿದ್ರು. ವೈ ಅಂದ್ರೆ ಯಾಕೆ,
ಈ ಹಿ ಅಂದ್ರೆ ಸ್ನೇಹಿತರೆ ಅವನು, ಶಿ ಅಂದ್ರೆ ನೆನ್ಪಿಟ್ಕೊಳ್ಳಿ ಅವಳು. ನೋಡಿ, ಹಿ ಅಂದ್ರೆ ಅವನು, ಪಕ್ಕದಲ್ಲಿ ಎಸ್ ಹಾಕಿದ್ರೆ ಅವಳು. ವಾಸ್ ಸ್ಟಾಪಿಂಗ್ ತಡೆಯುತ್ತಿದ್ದ, ಸಿ ತಿದ್ದ, ತಿದ್ದಳು, ಇದಕ್ಕೆಲ್ಲ ವಾಸ್ ಬರುತ್ತೆ. ಫ್ರಮ್ ಅಂದ್ರೆ ಇಂದ, ಯೂಸಿಂಗ್ ದ ವಾಟರ್ ಆ ನೀರನ್ನ ಬಳಸೋದ್ರಿಂದ ಎಂತಕ್ಕೆ ತಡೀತಾ ಇದ್ದಂತ ಪ್ರಶ್ನೆಯನ್ನ ಹಾಕ್ತಾನೆ. ಆಗ ಈ ಧರ್ಮ ಏನ್ ಹೇಳ್ತೆ ನೋಡೋಣ. ಧರ್ಮ ಉತ್ತರಿಸಿದನು, ನಾನು ಬಾವಿಯನ್ನ ಮಾತ್ರ ಮಾರಿದ್ದೇನೆ, ನೀರನ್ನ ಅಲ್ಲ. ಧರ್ಮ ಹೇಳ್ತಾ ಇರೋದು. ಧರ್ಮ ರಿಪ್ಲೈಡ್ ಪ್ರತಿಕ್ರಿಯಿಸ್ತಾನೆ, ಐ ಸೋಲ್ಡ್, ಸೆಲ್ ಅಂದ್ರೆ ಮಾರಾಟ ಮಾಡು, ಸೋಲ್ಡ್ ಅಂದ್ರೆ ಮಾರದೆ, ಓನ್ಲಿ ದ ವೆಲ್ ಬಾವಿಯನ್ನ ಮಾತ್ರ, ನಾಟ್ ದ ವಾಟರ್ ನೀರನ್ನ ಅಲ್ಲ. ಕಲಿಗೆ ಸ್ನೇಹಿತರೆ, ಸ್ನೇಹಿತರೆ ರಿಪ್ಲೈ ಅಂತಂದ್ರೆ ವಾಟ್ಸ್ಆಪ್ ರಿಪ್ಲೈ, ನೀವೇನೋ ಮೆಸೇಜ್ ಕಳಿಸ್ತೀರಾ, ಅದಕ್ಕೆ ಏನ್ ಮಾಡ್ತಾರೆ, ಪ್ರತಿಕ್ರಿಯಿಸು, ಉತ್ತರಿಸು. ಉತ್ತರಿಸದೆ ಹಿಡಿಯನ್ನ ಹಾಕಿ ಅಷ್ಟೆ. ಐ ಸೋಲ್ಡ್ ನಾನು ಮಾರಿದೆ, ಮಾರಾಟ ಮಾಡದೆ, ಓನ್ಲಿ ಕೇವಲ ಮಾತ್ರ, ದ ವೆಲ್ ಆ ಬಾವಿಯನ್ನ, ನಾಟ್ ದ ವಾಟರ್ ನೀರನ್ನ ಅಲ್ಲ. ಧರ್ಮ ಮುಂದುವರೆದು ಹೇಳ್ತಾನೆ, ಆದ್ದರಿಂದ ನೀರು ಇನ್ನು ನನ್ನದೇ ಎಂದು ಅವನು ಹೇಳಿದನು. ಸೊ ಬಾವಿಯಲ್ಲಿ ಇರತಕ್ಕಂತ ನೀರು ನನ್ನದೇ ಅಂತ ಸ್ವಲ್ಪ ಜಮ್ದಿಂದ ಹೇಳ್ತಾನೆ. ಸೊ ಆದ್ರಿಂದ ದ ವಾಟರ್ ಈಸ್ ಸ್ಟಿಲ್ ಮೈನ್. ಬಹಳ ಇಂಪಾರ್ಟೆಂಟ್ ಪದಗಳು ನಿಮ್ಗೆ ಸ್ನೇಹಿತರೆ, ಕಲಿಕೆ. ಸೋ ಅಂದ್ರೆ ಸ್ನೇಹಿತರೆ ಆದ್ದರಿಂದ, ಆದ್ದರಿಂದ ಅನ್ನೋದಕ್ಕೆ ಸ್ನೇಹಿತರೆ ದೇರ್ ಫೋರ್ ಅಂತಾನೂ ಕರೀಬಹುದು. ದೇರ್ ಫೋರ್ ಅಂದ್ರೂ ಕೂಡ ಆದ್ದರಿಂದ. ದ ವಾಟರ್ ಆ ನೀರು, ಸ್ಟಿಲ್ ಅಂದ್ರೆ ಸ್ನೇಹಿತರೆ ಇನ್ನೂ, ಇನ್ನೂ ಕೂಡ ಅನ್ನುವಂತ ಅರ್ಥ ಬರುತ್ತೆ. ಏನೋ ಇನ್ನೂ ಕೂಡ ಅಂದ್ರೆ ಸ್ಟಿಲ್. ಮೈನ್ ಅಂದ್ರೆ ಸ್ನೇಹಿತರೆ ನನ್ನದು. ಈ ಮನೆ ಯಾರ್ದು, ಇದು ನನ್ನದು, ಮೈನ್. ಈ ಕಾರ್ ಯಾರ್ದು, ನನ್ನದು, ಮೈನ್, ಇಟ್ಸ್ ಮೈನ್. ಈ ಪೆನ್ ಯಾರ್ದು, ಇಟ್ಸ್ ಮೈನ್. ಈ ಬ್ಯಾಗ್ ಯಾರ್ದು, ಇಟ್ಸ್ ಮೈನ್. ಮೈನ್ ಅಂದ್ರೆ ನನ್ನದು. ಓಕೆ, ನೆಕ್ಸ್ಟ್ ಏನ್ ಮಾಡ್ತೇನೆ ಈಗ ಬೀರ್ಬಲ್. ಬೀರ್ಬಲ್ ಈಗ ಯೋಚನೆ ಮಾಡ್ತಾ ಇದ್ದಾನೆ. ಬೀರ್ಬಲ್ ಒಂದು ಕ್ಷಣ ಯೋಚಿಸಿ ಹೇಳಿದನು. ಯೋಚಿಸ್ಬಿಟ್ಟು ಹೇಳ್ತಾನೆ ಈಗ ಯಾರಿಗೆ, ಧರ್ಮನ್ಗೆ, ನೀವು ಬಾವಿಯನ್ನ ಮಾರಿದ್ದರೆ. ಬೀರ್ಬಲ್ ಥಾಟ್, ಬೀರ್ಬಲ್ ಯೋಚನೆ ಮಾಡ್ದ, ಫಾರ್ ಎ ಮೂಮೆಂಟ್ ಅಂತ ಇದೆ ಸ್ನೇಹಿತರೆ, ಒಂದು ಕ್ಷಣ. ಫಾರ್ ಎ ಮೂಮೆಂಟ್ ಅಂತಂದ್ರೆ ಒಂದು ಕ್ಷಣ. ಅಂಡ್ ಸೇಡ್ ಹೇಳ್ದ, ಇಫ್ ಯು ಸೋಲ್ಡ್ ನೀನು ಮಾರಿದ್ದರೆ. ನಾನಾಗ್ಲೇ ಹೇಳಿದೆ, ಇಫ್ ಅಂದ್ರೆ ರೇ, ಪಾಸ್ಟ್ ಟೆನ್ಸ್ ಇದೆ. ಯು ಸೋಲ್ಡ್ ಅಂದ್ರೆ ನೀನು ಮಾರ್ದೆ, ನೀನು ಮಾರಿದ್ದರೆ ಅಂತ ಹೇಳೋದಕ್ಕೆ ಹಿಂಗ್ ಹೇಳ್ಬೇಕು, ಇಫ್ ಯು ಸೋಲ್ಡ್. ನೀನು ಬಂದಿದ್ದರೆ, ಇಫ್ ಯು ಕೇಮ್. ನೀನು ಬರೆದಿದ್ದರೆ, ಇಫ್ ಯು ರೋಟ್. ಅರ್ಥ ಆಗ್ತಿದ್ಯಾ? ಪಾಸ್ಟ್ ಅಲ್ಲಿ ಇಂಥ ಕೆಲಸನ ನೀನು ಮಾಡಿದ್ದರೆ ಅಂತ ಹೇಳೋದಕ್ಕೆ ಅಲ್ಲೂ ಕೂಡ ನೀವು ಇಫ್ ಅನ್ನ ಬಳಸ್ಬೋದು. ಇಫ್ ಯು ಸೋಲ್ಡ್ ದ ವೆಲ್ ಆ ಬಾವಿಯನ್ನ ನೀನು ಮಾರಿದ್ದರೆ, ಬೀರ್ಬಲ್ ಕಂಟಿನ್ಯೂ ಮಾಡಿ ಹೇಳ್ತಾನೆ, ಆಗ ನಿಮ್ಮ ನೀರನ್ನ ಅದರೊಳಗೆ ಇಡ್ತಕ್ಕಂತ ಹಕ್ಕು ನಿಮಗೆ ಇಲ್ಲ. ನೀನ್ ಬಾವಿಯನ್ನ ಮಾರಿದ್ರೆ ಆ ಬಾವಿ ನಿಂದಲ್ಲ ಅಲ್ವಾ, ಆ ಬಾವಿ ಒಳಗಡೆ ನಿನ್ನ ನೀರನ್ನ ಎಂತಕ್ಕೆ ನೀನು ಹಿಡ್ತೀಯ ಅಂತ ಸಾಕಾದಾಗಿರೋ ಪ್ರಶ್ನೆಯನ್ನ ಬೀರ್ಬಲ್ ಆಗ್ತಾನೆ, ತಗಲಾಕಂಡ ಧರ್ಮ. ದೆನ್ ಅಂದ್ರೆ ಸ್ನೇಹಿತರೆ ಆಗಿದ್ದರೆ. ಯು ಹ್ಯಾವ್ ನೋ ರೈಟ್, ನಿನಗೆ ಯಾವುದೇ ಹಕ್ಕು ಇಲ್ಲ. ಇದೆ ಅಂದ್ರೆ ಹ್ಯಾವ್, ಪಕ್ಕದಲ್ಲಿ ನೋ ಬಂತಲ್ವಾ, ಹಕ್ಕು ಇಲ್ಲ ಅನ್ನುವಂತ ಅರ್ಥ ಬರುತ್ತೆ. ಟು ಕೀಪ್ ಇಡುವುದಕ್ಕೆ, ಯುವರ್ ವಾಟರ್ ನಿನ್ನ ನೀರನ್ನ, ಇನ್ ಇಟ್. ಇಟ್ ಅಂತಂದ್ರೆ ಇಲ್ಲಿ ಬಾವಿ, ಆ ಬಾವಿಯಲ್ಲಿ ನಿನ್ನ ನೀರನ್ನ ಇಡುವ ಹಕ್ಕು ನಿನಗೆ ಇಲ್ಲ. ದೆನ್ ಅಂತಂದ್ರೆ ಆಗ ಅಥವಾ ಆಗಿದ್ರೆ, ಯು ನೀನು, ಹ್ಯಾವ್ ನೋ ರೈಟ್ ಒಂದಿಲ್ಲ, ಹ್ಯಾವ್ ನೋ ಅಂತಂದ್ರೆ ಒಂದಿಲ್ಲ ಹಕ್ಕನ್ನ, ಟು ಕೀಪ್ ಅಂತಂದ್ರೆ ಇಡುವುದಕ್ಕೆ. ಯುವರ್ ವಾಟರ್ ನಿನ್ನ ನೀರನ್ನ, ಇನ್ ಅಂದ್ರೆ ಒಳಗೆ, ಇಟ್ ಅದರ ಒಳಗೆ. ಸ್ನೇಹಿತರೆ, ಸೊ ತಗಲಾಕಂಡ ಬಾಯಿ ಮುಚ್ಕೊಂಡು ವಾಪಸ್ ಹೋಗ್ತಾನೆ. ಸೊ ಬೋಲಾರಾಮು ತನ್ನ ಬಾವಿ ಮತ್ತೆ ನೀರನ್ನ ವಾಪಸ್ಸು ಪಡ್ಕೊಳ್ತಾನೆ. ಧರ್ಮನಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗತ್ತೆ. ಕಥೆಯ ನೀತಿ ಪಾಠ ಸ್ನೇಹಿತರೆ, ಮಾರಲ್ ಆಫ್ ದ ಸ್ಟೋರಿ, ಮೋಸ ಮಾಡಿದ್ರೆ ಖಂಡಿತ ಸಂತೋಷ ಸಿಗೋದಿಲ್ಲ, ಕೊನೆಯಲ್ಲಿ ತಪ್ಪಿಗೆ ಶಿಕ್ಷೆ ಆಗೇ ಆಗತ್ತೆ. ಚೀಟಿಂಗ್, ಮೋಸ ಮಾಡೋದು, ನೆವರ್ ಯಾವಾಗ್ಲೂ ಇಲ್ಲ,
ಬ್ರಿಂಗ್ಸ್ ಹ್ಯಾಪಿನೆಸ್, ಯಾವಾಗ್ಲೂ ಹ್ಯಾಪಿನೆಸ್ ಅನ್ನ ತರೋದಿಲ್ಲ. ಇನ್ ದ ಎಂಡ್, ಕಟ್ಟ ಕಡೆಗೆ ಯು ಮಸ್ಟ್ ಪೇ, ನೀನು ತೆರಲೇಬೇಕು, ಪಾವತಿಸಲೇಬೇಕು ಫಾರ್ ಯುವರ್ ರಾಂಗ್ ಆಕ್ಷನ್ಸ್, ನಿನ್ನ ಕೆಟ್ಟ ಕಾರ್ಯಗಳಿಗೆ, ಕೆಲಸಗಳಿಗೆ ನೀನು ಬೆಲೆಯನ್ನ ತೆರಲೇಬೇಕು. ಇದರ ಕಲಿಕೆ ಚೀಟಿಂಗ್ ಅಂತಂದ್ರೆ ಮೋಸ ಮಾಡೋದು. ನೆವರ್ ಅಂತಂದ್ರೆ ಎಂದಿಗೂ ಇಲ್ಲ ಸ್ನೇಹಿತರೆ. ನೀನು ಸುಳ್ಳು ಹೇಳ್ತೀಯ ಅಂತ ಯಾರಾದ್ರೂ ಹೇಳಿದ್ರೆ ನೀವು ಹೇಳ್ಬೋದು ನೆವರ್. ನೀನು ಲೇಟ್ ಆಗಿ ಬರ್ತೀಯಾ, ನೆವರ್. ಅರ್ಥ ಆಗ್ತಿದ್ಯಾ? ನೀನು ಬೇರೆಯವರಿಗೆ ಮೋಸ ಮಾಡ್ತೀಯಾ, ನೆವರ್. ಓಕೆ. ಬ್ರಿಂಗ್ಸ್ ಹ್ಯಾಪಿನೆಸ್, ಬ್ರಿಂಗ್ ಅಂದ್ರೆ ತರೋದು ಸ್ನೇಹಿತರೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಓಕೆ. ಡೂ ಡಸ್ ಕಾನ್ಸೆಪ್ಟ್, ಡೂ ನ ಹೊಡೆದಾಕ್ದಾಗ ES V1 ಪಕ್ಕ ಬರ್ತದೆ. ಸೊ ಆಗ ಅದು ಬ್ರಿಂಗ್ಸ್ ಆಗುತ್ತೆ. ಹ್ಯಾಪಿನೆಸ್ ಇನ್ ದ ಎಂಡ್, ವೆರಿ ಇಂಪಾರ್ಟೆಂಟ್. ಇನ್ ದ ಎಂಡ್ ಅಂತಂದ್ರೆ ಕೊನೆಯಲ್ಲಿ, ಕಟ್ಟ ಕಡೆಗೆ. ಯು ಮಸ್ಟ್ ಪೇ, ನೀನು ತೆರಲೇಬೇಕು, ಕೊಡ್ಲೇಬೇಕು. ಫಾರ್ ಅಂದ್ರೆ ಗಾಗಿ, ಯುವರ್ ಅಂದ್ರೆ ನಿನ್ನ, ನಿಮ್ಮ. ರಾಂಗ್ ತಪ್ಪು, ಕೆಟ್ಟ. ರಾಂಗ್ ಆಕ್ಷನ್ಸ್ ಅಂತಂದ್ರೆ ತಪ್ಪು ಕೆಲಸಗಳು, ಕೆಟ್ಟ ಕಾರ್ಯಗಳು, ಪಾಪಗಳು. ನಿಮ್ಮ ಪಾಪಗಳಿಗೆ ಕಟ್ಟ ಕಡೆಯಲ್ಲಿ ನೀವು ಬೆಲೆಯನ್ನ ತೆರಲೇಬೇಕು ಅನ್ನುವುದು ಈ ಕಥೆಯ ಮಾರಲ್ ಸ್ನೇಹಿತರೆ. ಸ್ನೇಹಿತರೆ, ಈ ಕಥೆಯ ಮೂಲಕ ನೀವು ಇಷ್ಟು ವಾಕ್ಯಗಳನ್ನ ಮತ್ತು ಪದಗಳನ್ನ ಕಲ್ತಿದ್ದೀರಾ. ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ, ಅಥವಾ ನಿಮ್ಮದೇ ಒಂದು ನೋಟ್ಬುಕ್ ಅನ್ನ ಮೇಂಟೈನ್ ಮಾಡಿ, ಬರ್ಕೊಳ್ಳಿ. ಅವಾಗವಾಗ ರಿವಿಷನ್ ಮಾಡಿ, ಅಥವಾ ಸ್ವಲ್ಪ ಹೊತ್ತು ಪಾಸ್ ಮಾಡಿ, ಸುಮ್ಮನೆ ಹಾಗೆ ಒಮ್ಮೆ ಇವೆಲ್ಲವನ್ನು ಓದಿ ಸ್ನೇಹಿತರೆ, ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈ ಕಲಿಕೆಯ ಆಧಾರದ ಮೇಲೆ ಸ್ನೇಹಿತರೆ, ನಿಮ್ಗೀಗ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಸ್ನೇಹಿತರೆ. ಇದು ಮುಂದಿನ ವಿಡಿಯೋದ ಕತೆ 9, ದ ಪೈಪ್ ಅಂಡ್ ದ ವಿಲೇಜರ್ಸ್ ಅಂತ. ಈ ಕಥೆಯನ್ನ ಕೇಳಿರ್ತೀರ ನೀವು, ತುತ್ತೂರಿ ಹೊತ್ತನೆ ಇಲಿಗಳೆಲ್ಲ ಸಾಲಾಗಿ ಬರ್ತವೆ. ಈ ಕಥೆಯನ್ನ ಆಧರಿಸಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಉಪಯುಕ್ತ ಇಂಗ್ಲಿಷ್ ವಾಕ್ಯಗಳು ಮತ್ತು ಶಬ್ದಕೋಶವನ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ. ಈ ದಿನದ ಪ್ರಶ್ನೆ ನಿಮಗೆ, ಪಕ್ಕದ ಮನೆಯವರಿಗೆ, ನೆರೆಹೊರೆಯವರಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಪ್ಪ? ದಯವಿಟ್ಟು ಕಾಮೆಂಟ್ ಮಾಡಿ. ಕಥೆಯಲ್ಲಿ ನಿಮ್ಗೆ ನಾನು ಪದೇ ಪದೇ ರಿಪೀಟ್ ಮಾಡಿ ಈ ಪದದ ಅರ್ಥವನ್ನ ಹೇಳ್ಕೊಟ್ಟಿದ್ದೇನೆ. ಕಾಮೆಂಟ್ ಮಾಡಿ, ಖಂಡಿತ ನಾನು ಚೆಕ್ ಮಾಡಿ ರಿಪ್ಲೈ ಮಾಡ್ತೇನೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.